ನಮಸ್ಕಾರ ಎಲ್ಲ ರೈತರಿಗೆ. ನಾವು ಬಂದುಬಿಟ್ಟು ಶ್ರೀ ಕಾಳಕ ಇಂಡಸ್ಟ್ರೀಸ್ ಕುಂದಗೋಳ. ಇವತ್ತಿನ ಈ ವಿಡಿಯೋದೊಳಗೆ ಕ್ಯಾಪ್ಟನ್ ಟ್ರ್ಯಾಕ್ಟರ್ಗೆ ಗಾಲಿ ಮತ್ತು ಸ್ಪ್ರೇಯರ್ ಫಿಟ್ಟಿಂಗ್ ಮಾಡೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇದು ನೋಡ್ರಿ, 4.5 ಫೂಟ್ ಸಾಲಿಡ್ ಗಾಲಿ ಹಾಕೀನಿ, ಮುಂದೆ 3 ಫೂಟಿಂದು ಸಾಲಿಡ್ ಗಾಲಿ ಹಾಕೀನಿ. ಮತ್ತು ರೆಗ್ಯುಲರ್ ಎಲ್ಲರೂ ಹಾಕೋದ್ರಕ್ಕಿಂತ ಎಕ್ಸೆಲ್ ಹೆವಿ ಹಾಕೀನಿ. ಅಂದರೆ ಏನೋ ನೀವು ರೋಡ್ನಾಗ ಹೋಗ್ಬೇಕಾದ್ರೆ ಜಂಪ್ ಆದ್ರೆ ಏನಾದ್ರೂ ಮುರಿದಿಲ್ಲ, ಸೇಫ್ಟಿ ಜಾಸ್ತಿ ಇರ್ತೈತಿ. ಆಮೇಲೆ ಇದಕ್ಕೆ 18 ಇಂಚಿಗೆ ಸಾಲಿಗೆ ಸೆಟ್ ಆಗುವಂಗೆ ಎಕ್ಸೆಲ್ ಗಾಲಿಗಳನ್ನ ಫಿಟ್ಟಿಂಗ್ ಮಾಡೀನಿ. ಈಗ ಸದ್ಯ ನೀವು ಅದನ್ನು 21, 18, 16 ಎಷ್ಟಕ್ಕೆ ಬೇಕು ನಿಮ್ಗೆ ಹೆಂಗೆ ಅನುಕೂಲ ಆಕೈತಿ ಅದ್ರ ಪ್ರಕಾರ ನೀವು ಸೆಟ್ಟಿಂಗ್ ಮಾಡ್ಕೊರಿ. ಮತ್ತು ಹಿಂದ್ಗಡೆ ಸ್ಪ್ರೇಯರ್ ಇದು ನೋಡಿರಿ, 200 ಲೀಟ್ರ್ ಸ್ಪ್ರೇಯರ್ ಫಿಟ್ಟಿಂಗ್ ಮಾಡೀನಿ. ಆಮೇಲೆ ಹೆವಿ ಬೂಮು ನಿಮ್ಗೆ ಮಡ್ಚಿದ್ರಪ್ಪ ಅಂದ್ರೆ ಬರೀ 5 ಫೂಟ್ ಆಕೈತಿ, ಓಪನ್ ಮಾಡಿದ್ರೆ ಅಂದ್ರೆ 22 ಫೂಟ್ ಆಕೈತೆ ಅದು. ಮತ್ತೆಲ್ಲ ಎಕ್ದಮ್ ಹೆವಿ CNC ಒಳಗೆ ಕಟಿಂಗ್ ಮಾಡಿಸಿ ಬೂಮ್ ರೆಡಿ ಮಾಡಿ, ಅಂದರೆ ಯಾವುದೇ ಥರ ಮುರಿದು ಅದು ಏನೂ ಸಮಸ್ಯೆ ಇಲ್ಲ. ಸ್ಪ್ರಿಂಗ್ ಸಿಸ್ಟಮ್ ಐತದು. ಆಮೇಲೆ ಈ ಸ್ಪ್ರೇಯರು ಆಸ್ಪೆ ಪಂಪ್ ಹಾಕಿದ್ದೀವಿ. ಆಮೇಲೆ 12 ನೋಸಲ್ಲು. ಇದೇನು ರಿಸಲ್ಟ್ ಏನು ಕಾಣ್ಲಿಕ್ಕೈತದಲ್ಲ ನಿಮ್ಮ ಕಡೆ, ಫಾಗ್ ಏನು ಆಗಾಗೈತಲ್ಲ, ಈ ರಿಸಲ್ಟ್ ಇದ್ರೇ ನಿಮ್ಮದು ಸ್ಪ್ರೇಯಿಂಗ್ ಕರೆಕ್ಟ್ ಆಗುತ್ತೆ. ಏನು ಔಷಧಿ ಏನು ಹೊಡಿತಿರಲ್ಲ ಅದು ಪರ್ಫೆಕ್ಟ್ ಆಗುತ್ತೆ. ಅದನ್ನು ನೀವು ವಿಚಾರ ಮಾಡಿ ತೊಗೊಳ್ರಿ. ಎಲ್ಲೇ ಒಂದು 500-1000 ರೂಪಾಯಿ ಕಡಿಮೆ ಆಗೈತಪ್ಪ ಅಂತೇಳಿ ಅಲ್ಲಿ ಹೋದ್ರಿ ಅಂದರೆ ಈ ಥರ ರಿಸಲ್ಟ್ ಬರೋದಿಲ್ಲ. ಇದು ನಿಮ್ಗೆ ನಾ ಹಾಕಿದ್ದು ನೋಸಲ್ಲು 200 ಲೀಟ್ರ್ ಸ್ಪ್ರೇ ಟ್ಯಾಂಕ್ 2.5 ಎಕರೆ ಹೊಡಿತೈತೆ ಅದು. ಅದನ್ನು ನೀವು ಬೇರೆ ನೋಸಲ್ ಹಾಕಿದ್ರಪ್ಪ ಅಂದ್ರೆ 1.5 ಎಕರೆ ಹೊಡಿತೈತಿ. ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಇದು ನೋಡಿರಿ, ನಿಮಗೆ ಗೊತ್ತಾಗೈತಿ ಫಿಟ್ಟಿಂಗ್ ಅದು ನೋಡಿರಿ, ಎಲ್ಲ ಹೆವಿ ಐತಿ ಬೂಮು. ನಿಮ್ಮ ಹಂಗೇನ್ರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಒಳಗೆ ಐತಿ ಲಿಂಕ್, ಅದರೊಳಗೆ ಇರ್ತದೆ. ಹೊಡೆದ್ರಿ ಅಂದ್ರೆ ಗೊತ್ತಾಕೈತಿ. ಈಗ ನೋಡ್ರಿ, ಅದು ಯಾವ ಥರ ಸ್ಪ್ರೇ ಆಕೈತಿ. ಮತ್ತು ಇದ್ರೊಳಗೆ ಗೇಜ್ ಒಂದು ಮಾಡೀನಿ. ಒಂದು ತಿರುವು ಹೋತಪ್ಪ ಅಂತಂದ್ರೆ ಎಷ್ಟು ಲೀಟ್ರ್ ಔಷಧ ಖಾಲಿ ಆಯ್ತು, ಹೋಗಿ ಹೊಳೆ ಬಂದ್ರೆ ಅದೆಲ್ಲ ಅದು ಸಹಿತ ಗೊತ್ತಾಕೈತಿ ನಿಮ್ಗೆ. ನಮಸ್ಕಾರ. ಹಂಗೇನು ಐತ್ರಿ, ಕೆಳಗೆ ಫೋನ್ ನಂಬರ್ ಐತಿ, ಕಾಂಟ್ಯಾಕ್ಟ್ ಮಾಡಿರಿ. ಇದು ನಮ್ಮದು ಕುಂದಗೋಳದೊಳಗೆ ಐತ್ರಿ ಕಂಪ್ನಿ, ಕಾಂಟ್ಯಾಕ್ಟ್ ಮಾಡಿರಿ.